ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆದಂಥವರು ಎಸ್ ಆರ್ ಗೌಡ್ರ ಬಗ್ಗೆ ಮಾತಾಡಿದ್ದಾರೆ. ಸತತವಾಗಿ 3 ಬಾರಿ ಸುಮಾರು 15ರಿಂದ 20 ವರ್ಷಗಳ ಶಿರಾ ತಾಲೂಕಿನ ರೈತರ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಶಿರಾ ತಾಲೂಕಲ್ಲಿ ಯಾರಾನ ರಾಜಕಾರಣಿ ಇದ್ದರೆ ಅದು ಎಸ್ ಆರ್ ಗೌಡ್ರಾಗಿರ್ತಾರೆ. ಇವ್ರ ಬಗ್ಗೆ ಒಂದು ಆಪಾದನೆ ಮಾಡಿರ್ತಾರೆ. ಆ ವಿಚಾರವಾಗಿ COD ತನಿಖೆ, CBI ತನಿಖೆ, ಇನ್ನೂ ಯಾವುದನ್ನ ತನಿಖೆ ಸಂಸ್ಥೆಗಳಿದ್ದರೆ ಆ ತನಿಖೆ ಸಂಸ್ಥೆಗಳಿಗೆ ನಾವು ರೆಡಿ ಇದ್ದೀವಿ. ನೀವು ಇದು ಓಪನ್ ಸವಾಲ್, ಆ ತನಿಖೆ ಆಗಲೇಬೇಕು. ಸತ್ಯತೆಗಳು ಶಿರಾ ತಾಲೂಕಿನ ಎಲ್ಲ ಜನತೆಗಳು ಗೊತ್ತಾಗಬೇಕು. ತನಿಖೆಯಿಂದ ತನಿಖೆ ಆಗೋವರೆಗೂ ನಾವು ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ. ಮೊನ್ನೆ CR ಉಮೇಶ್ ಅವರೇ, ಇಷ್ಟು ದಿವಸ ಇಲ್ಲಿದ್ದರೆ ನೀವು ಚುನಾವಣೆ ನಡೆದು ರಿಸಲ್ಟ್ ಬಂದು ಸುಮಾರು ದಿವಸ ಆದಮೇಲೆ ಇವ್ರ ಜೊತೆ ಸೇರ್ಕೊಂಡು ಪ್ರೆಸ್ ಮೀಟಿಂಗ್ ಮಾಡ್ತಾ ಇದ್ದೀರಾ. ಮೊನ್ನೆ CR ಉಮೇಶ್ ಅವರೇ, ಇದಕ್ಕೆ ಉತ್ತರ ಕೊಡಲೇಬೇಕು ನೀವು. ಇವರು DCC ಬ್ಯಾಂಕಲ್ಲಿ ಏನೊಂದು ಡೆಪಾಸಿಟ್ ಮಾಡಬೇಕು ಅಂತ ಹೇಳ್ತಾರೆ. ಇವರೆಲ್ಲ ಎಷ್ಟು ಡೆಪಾಸಿಟ್ ಮಾಡಿದ್ದಾರೆ ಎಲ್ಲರೂ ಶಿರಾ ತಾಲೂಕಲ್ಲಿ? ಕೆಲವರಿಗೆ ಮಾತ್ರ ಡೆಪಾಸಿಟು ಮಾಡ್ರಿ ಅಂತ ಹೇಳ್ತಾರಲ್ಲ, ಇವರೆಷ್ಟು ಡೆಪಾಸಿಟ್ ಮಾಡಿದ್ದಾರೆ? ಡೆಪಾಸಿಟ್ ಮಾಡೋದು ಹೋಗಲಿ, ತಾಂಡಿರೋ ಸಾಲ ಕಟ್ಟಿಲ್ಲ ಇವರು DCC ಬ್ಯಾಂಕಲ್ಲಿ.